ಟಾಕ್ಸಿಕ್ ಸಿನಿಮಾ ಪೋಸ್ಟ್‌ಪೋನ್ ಆಗಿದೆ. ಹೌದು ಗುರು, ಕೇಳಕ್ಕೆ ಬೇಜಾರಾದ್ರೂ ಅದೇ ನಿಜ. ಕೆವಿಎನ್ ಪ್ರೊಡಕ್ಷನ್ ಅವರು ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ ದಟ್ ಮಾರ್ಚ್ 19th ರಿಲೀಸ್ ಆಗಬೇಕಿತ್ತು ಚಿತ್ರ. ಇವಾಗ ಜೂನ್ 4ಗೆ ಪೋಸ್ಟ್‌ಪೋನ್ ಆಗಿದೆ. ಬಟ್ ಯಾಕೆ? ಪೋಸ್ಟ್‌ಪೋನ್‌ಗೆ ರೀಸನ್ ಏನು? ಅವ್ರ ಅಫಿಷಿಯಲ್ ಸ್ಟೇಟ್ಮೆಂಟಲ್ಲಿ ಇರೋ ಹಾಗೆ ಇದಕ್ಕೆಲ್ಲ ಬಿಗ್ ರೀಸನ್ ಮಿಡಲ್ ಈಸ್ಟ್ ವಾರ್ ಸಿಚುಯೇಷನ್. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ದಟ್ ಇಸ್ರೇಲ್ ಆ್ಯಂಡ್ ಇರಾನ್ ಮಧ್ಯೆ ನಡೀತಾ ಇರೋ ವಾರ್. ಈ ವಾರ್ನ ಇಂಪ್ಯಾಕ್ಟ್ ಇವಾಗ ಮಿಡಲ್ ಈಸ್ಟ್ ಕಂಟ್ರೀಸ್ ಲೈಕ್ ಖತಾರ್, UAE, ದುಬೈ, ಸೌದಿ ಅರೇಬಿಯಾ, ಕುವೈತ್ ಮೇಲೆ ಇದೆ. ನಾನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ ಈ ಕಂಟ್ರೀಸ್ನಲ್ಲಿ ಎಷ್ಟು ಜನ ಇಂಡಿಯನ್ಸ್ ಇದ್ದಾರೆ ಅಂತ. ಸೊ ಈ ಸಿಚುಯೇಷನ್ನಲ್ಲಿ ರಿಲೀಸ್ ಮಾಡಿದ್ರೆ ಇಟ್ಸ್ ಅ ಬಿಗ್ ಲಾಸ್ ಫಾರ್ ದ ಪ್ರೊಡ್ಯೂಸರ್ಸ್. ಯಾಕಂದರೆ ಟಾಕ್ಸಿಕ್ ಸಿನಿಮಾ ಸಿಂಪ್ಲಿ ಕನ್ನಡ ಮಾರ್ಕೆಟ್ಗೆ ಮಾಡಿಲ್ಲ, ಇದು ಗ್ಲೋಬಲ್ ಆಡಿಯನ್ಸ್ನ ಟಾರ್ಗೆಟ್ ಮಾಡಿಕೊಂಡು ಮಾಡಿರೋ ಸಿನಿಮಾ. ಕನ್ನಡ ಜೊತೆಗೆ ಇಂಗ್ಲಿಷ್ ವರ್ಷನ್ ಕೂಡ ಪ್ಲಾನ್ ಮಾಡಿರೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ ವರ್ಲ್ಡ್ ವೈಡ್ ರಿಲೀಸ್ ಸ್ಮೂತ್ ಆಗಬೇಕು ಅನ್ನೋ ಆ್ಯಂಗಲ್ ಇಂದ ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಪೋಸ್ಟ್ಪೋನ್ ಡಿಸಿಷನ್ನ ಇನ್ನೊಂದು ಆ್ಯಂಗಲ್ ಅಲ್ಲಿ ನೋಡೋದಾದ್ರೆ, ಎರಡು ಬಿಗ್ ಸಿನಿಮಾಗಳು ಒಂದೇ ಡೇಟಲ್ಲಿ ಬಂದರೆ ಡಿಸ್ಕಷನ್ ಬರೀ ಸಿನಿಮಾ ಬಗ್ಗೆ ಇರಲ್ಲ. ಫ್ಯಾನ್ಸ್ ವಾರ್, ಕಲೆಕ್ಷನ್ಸ್, ನಾರ್ತ್ ವರ್ಸಸ್ ಸೌತ್, ನಂಬರ್ ಆಫ್ ಸ್ಕ್ರೀನ್, ಎಕ್ಸೆಟ್ರಾ ಇವುಗಳ ಬಗ್ಗೆನೇ ಜಾಸ್ತಿ ಡಿಸ್ಕಷನ್ಸ್. ಇದರಿಂದ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಒಂದು ಸಿನಿಮಾ ಜೆನ್ಯೂನ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಹಾಳಾಗುತ್ತೆ. ಇನ್ನೊಂದು ಕಡೆ ದುರಂಧರ್ ಪಾರ್ಟ್ 2ಗೆ ಅದರದ್ದೇ ಆದ ಹೈಪ್ ಇದೆ, ಅದರದ್ದೇ ಆದ ಓನ್ ಆಡಿಯನ್ಸ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಫಾರ್ ಆಬ್ವಿಯಸ್ ರೀಸನ್ಸ್, ಪೇಟ್ರಿಯಾಟಿಸಮ್. ಇದರ ಅಗೇನ್ಸ್ಟ್ ಇಂಡಿಯಾಸ್ ಬಿಗ್ಗೆಸ್ಟ್ ಮೂವಿ ಟಾಕ್ಸಿಕ್ ಒಂದು ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಜೊತೆಗೆ ಬರಬೇಕಿತ್ತು. ಇವೆರಡರ ಕ್ಲಾಶ್ ಇನಿಷಿಯಲಿ ಒಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿದ್ರು. ಆಸ್ ಅ ಮೂವಿ ಬಫ್ ನನಗೆ ಈ ಕ್ಲಾಶ್ ಸರಿ ಅನಿಸ್ತಾ ಇರಲಿಲ್ಲ. ನಮಗೆ ಗೊತ್ತಿರೋ ಹಾಗೆ ಪೋಸ್ಟ್ KGF ಯಶ್ ಕರಿಯರ್ ಗ್ರಾಫ್ ಕಂಪ್ಲೀಟ್ಲಿ ಬೇರೆ ಲೆವೆಲ್ಗೆ ಹೋಗಿದೆ. ಅವರು ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಆ ಬ್ರ್ಯಾಂಡ್ಗೆ ಪ್ರಾಪರ್ ಟೈಮಿಂಗ್, ಪೊಸಿಷನಿಂಗ್ ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್, ಇಟ್ ಈಸ್ ಬೆಟರ್ ಟು ಅವಾಯ್ಡ್ ಎನಿ ನೆಗೆಟಿವ್ ಸಿಚುಯೇಷನ್ಸ್. ಹಾನೆಸ್ಟ್ಲಿ ಟಾಕ್ಸಿಕ್ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಮಾಡಿ ಒಂದು ಸ್ಟೆಪ್ ಹಿಂದೆ ತಗೊಂಡಿದ್ದಾರೆ ಅನ್ಕೊಬೇಡಿ, ಮುಂದೆ ಒಂದು ದೊಡ್ಡ ಹೆಜ್ಜೆ ಇಡ್ತಾ ಇದ್ದಾರೆ ಅಂತಲೇ ಅನ್ಕೊಬೇಕು. ಇದ್ರ ಬಗ್ಗೆ ನ್ಯೂಟ್ರಲ್ ಆಡಿಯನ್ಸ್ ಆಗಿ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟೊತ್ತವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಕಂಟೆಂಟ್ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಈ ವಿಡಿಯೋ ಪುಷ್ ಆಗೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಹಾಗೆ ನಮಗೆ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಕೂಡ ಸಿಗುತ್ತೆ. ಈಗ ಹೇಳ್ತಾ ಮತ್ತೆ ಸಿಗೋಣ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಲನ ವಿಚಿತ್ರ.